ಗುಜರಾತ್ ಸಮಾಚಾರ ಮೇಲೆ ಇತ್ತೀಚೆಗೆ ನಡೆದ ದಾಳಿ ನಿಜವಾಗಿಯೂ ನ್ಯಾಯದ ಕ್ರಮನ ಅಥವಾ ಭಿನ್ನಾಭಿಪ್ರಾಯವನ್ನ ಅಡಗಿಸುವ ಪರೋಕ್ಷ ಪ್ರಯತ್ನನ? ಪ್ರಮುಖ ಮಾಧ್ಯಮ ಸಂಸ್ಥೆಯ ವಿರುದ್ಧ ದಶಕಗಳಷ್ಟು ಹಳೆಯ ಪ್ರಕರಣವನ್ನ ಮತ್ತೆ ತೆರೆಯೋಕೆ ಕಾರಣ ಏನು? ಹೀಗೆ ಒಂದು ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಯ ವಿರುದ್ಧ ದಾಳಿ ಮಾಡುವುದು ನಿಜವಾದ ಭ್ರಷ್ಟಾಚಾರ ವಿರೋಧಿ ಪ್ರಯತ್ನನ ಅಥವಾ ಸೆಲೆಕ್ಟಿವ್ ಕ್ರಮ ಆಗಿದೆಯಾ? ವೈಯಕ್ತಿಕ ನಷ್ಟದ ಕೆಲವೇ ವಾರಗಳ ನಂತರ ದುಃಖಿತ ಕುಟುಂಬವನ್ನ ಗುರಿಯಾಗಿಸಿಕೊಂಡಾಗ ಅದು ನೀಡುವ ಸಂದೇಶ ಏನು? ಆಡಳಿತವನ್ನ ಪ್ರಶ್ನಿಸುವ ಧ್ವನಿಗಳನ್ನ ಬೆದರಿಸೋಕೆ ಸರ್ಕಾರದಿಂದ ತನಿಖಾ ಸಂಸ್ಥೆಗಳ ದುರುಪಯೋಗ ನಡೀತಾ ಇದೆಯಾ? ಈ ಘಟನೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಸ್ಥಿತಿಯ ಬಗ್ಗೆ ಏನ್ ಹೇಳುತ್ತೆ? ಇದು ಭ್ರಷ್ಟಾಚಾರದ ವಿರುದ್ಧದ ದಮನನ ಅಥವಾ ಅಂತಹ ಸೋಗಿನ ರಾಜಕೀಯ ಪ್ರತೀಕಾರನ? ಪ್ರಧಾನಿ ಮೋದಿಯವರ ತವರು ರಾಜ್ಯದ ಪ್ರಮುಖ ಮಾಧ್ಯಮ ಸಂಸ್ಥೆಯೊಂದರ ಮೇಲೆ ನಡೆದಿರುವ ದಾಳಿ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ, ಹಾಗೆಯೇ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋದಾದ್ರೆ, ಗುಜರಾತ್ನ ಒಂದು ದೊಡ್ಡ ಪತ್ರಿಕೆಯ ಹಲವಾರು ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಅದರ ಮಾಲೀಕ ಬಾಹುಬಲಿ ಶಾ ಅವರನ್ನ 25 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಗುಜರಾತ್ ಸಮಾಚಾರನ್ನ ಮೌನಗೊಳಿಸುವ ಪ್ರಯತ್ನ ಕೇವಲ ಒಂದು ಪತ್ರಿಕೆಯಲ್ಲ, ಇಡೀ ಪ್ರಜಾಪ್ರಭುತ್ವದ ಧ್ವನಿಯನ್ನ ಹತ್ತಿಕ್ಕುವ ಮತ್ತೊಂದು ಪಿತೂರಿ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸರ್ಕಾರಕ್ಕೆ ಕನ್ನಡಿ ತೋರಿಸುವ ಪತ್ರಿಕೆಗಳ ವಿರುದ್ಧ ಹೀಗೆ ಕ್ರಮ ಕೈಗೊಂಡಾಗ, ಅವುಗಳಿಗೆ ಬೀಗ ಹಾಕಲ್ಪಟ್ಟಾಗ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತಾನೆ ಅರ್ಥ. ಬಾಹುಬಲಿ ಶಾ ಬಂಧನ ಭಯಗೊಳಿಸುವ ಮೋದಿ ಸರ್ಕಾರದ ರಾಜಕೀಯದ ಒಂದು ಭಾಗ ಆಗಿದೆ. ಈಗ ಆ ಭಯದ ರಾಜಕೀಯ ಮೋದಿ ಸರ್ಕಾರದ ಗುರುತಾಗ್ಬಿಟ್ಟಿದೆ. ಆದರೆ ದೇಶವನ್ನ ಕೋಲುಗಳಿಂದ ಅಥವಾ ಭಯದಿಂದ ನಡೆಸೋಕೆ ಆಗೋದಿಲ್ಲ. ದೇಶ ಸಂವಿಧಾನ ಹಾಗೂ ಸತ್ಯದಿಂದ ನಡೆಯುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಭಾರತವನ್ನ ಸತ್ಯ ಮತ್ತು ಸಂವಿಧಾನದಿಂದ ನಡೆಸಿದ್ರೆ ಎಷ್ಟು ದಾಳಿಗಳನ್ನ ನಡೆಸಲಾಗುತ್ತೆ, ಎಷ್ಟು FIR ಗಳನ್ನ ದಾಖಲಿಸಲಾಗುತ್ತೆ, ಎಷ್ಟು ಪತ್ರಕರ್ತರನ್ನ ಬಂಧಿಸಲಾಗುತ್ತೆ. 10 ವರ್ಷಗಳು ಕಳೆದಿದೆ. ಪ್ರತಿದಿನ ಅದೇ ಕತೆ ಪುನರಾವರ್ತನೆ ಆಗುತ್ತೆ. ಮಾಧ್ಯಮದ ಬಹಳಷ್ಟು ಭಾಗ ಈಗಾಗಲೇ ಮೌನವಾಗಿದೆ. ಆದರೆ ಪತ್ರಿಕೋದ್ಯಮ ದೇಶದಿಂದ ಕೊನೆಗೊಂಡಿಲ್ಲ. ಕೆಲವು ಪತ್ರಿಕೆಗಳು, ಕೆಲವು ಸಂಪಾದಕರು ಮತ್ತು ಕೆಲವು ಪತ್ರಕರ್ತರು ಭಯ ಪಡೋಕೆ ಅಥವಾ ತಲೆಬಾಗೋಕೆ ಬಯಸೋದಿಲ್ಲ. ಸತ್ಯವನ್ನ ಮುಚ್ಚಿ ಹಾಕುವ ಮತ್ತು ಸುಳ್ಳಿನ ಬಲೂನನ್ನ ಎಲ್ಲ ರೀತಿಯಲ್ಲಿ ಊದುವ ಪ್ರಯತ್ನವನ್ನ ಆ ಕೆಲವು ವಸ್ತುನಿಷ್ಠ ಪತ್ರಕರ್ತರು ಪಂಚರ್ ಮಾಡ್ತಾರೆ. ಯಾವುದೇ ರಾಜ್ಯದ ಯಾವುದೇ ಬೀದಿ ಮೂಲೆಯಲ್ಲಿ ಸುದ್ದಿಗಳನ್ನ ಹುಡುಕೋಕೆ ಮತ್ತು ಬರೆಯೋಕೆ ಧೈರ್ಯ ಮಾಡುವ ಯಾವುದೇ ಪತ್ರಕರ್ತ ಉಳಿಯದಂತೆ ಸರ್ಕಾರ ತನ್ನ ಏಜೆನ್ಸಿಗಳ ಮೂಲಕ ಯತ್ನ ಮಾಡ್ತಾನೆ ಇರುತ್ತಾ. ಈ ದೇಶದಲ್ಲಿ ಬೊಬ್ಬೆ ಹಾಕುವ, ಸುಳ್ಳು ಹೇಳುವ, ದ್ವೇಷ ಕಾರುವ, ಜನರನ್ನ ಎತ್ತಿ ಕಟ್ಟುವ ಮಡಿಲ ಮೀಡಿಯಾಗಳು ಮಾತ್ರ ಉಳಿಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ಯಾ? ಗುಜರಾತ್ ಸಮಾಚಾರ್ ಗುಜರಾತ್ನ ಅತಿದೊಡ್ಡ ಪತ್ರಿಕೆ ಮಾತ್ರವಲ್ಲದೆ ಭಾರತದ ಯಾವುದೇ ಪ್ರಾದೇಶಿಕ ಭಾಷೆಯ ಅತ್ಯಂತ ಪ್ರಮುಖ ಪತ್ರಿಕೆಯಾಗಿದೆ. ಗುಜರಾತ್ ಸಮಾಚಾರ್ 1932ರಿಂದ ಪ್ರಕಟ ಆಗ್ತಿದೆ. 73 ವರ್ಷದ ಅನಾರೋಗ್ಯ ಪೀಡಿತ ಮಾಲೀಕ ಬಾಹುಬಲಿ ಶಾ ಅವರನ್ನ ಬಂಧಿಸಲಾಗಿದೆ. ಅವರ ಕಿರಿಯ ಸಹೋದರ ಮತ್ತು ವ್ಯವಸ್ಥಾಪಕ ಸಂಪಾದಕ ಶ್ರೇಯಾಂಶ್ ಶಾ ಅವರನ್ನು ವಿಚಾರಣೆ ಮಾಡಲಾಗಿದೆ. ಅನಾರೋಗ್ಯ ಪೀಡಿತ ಬಾಹುಬಲಿ ಶಾ ಅವರಿಗೆ ಮೇ 31ರವರೆಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಈ ರೀತಿಯ ದಾಳಿಗಳು ಮುಂದುವರಿಯುತ್ತಾ. ಬಾಹುಬಲಿ ಶಾ ಅವರ ಬಂಧನದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಲಾಗಿಲ್ಲ. 25 ವರ್ಷಗಳ ಹಳೆಯ ಪ್ರಕರಣದಲ್ಲಿ ವಿಚಾರಣೆ ಮತ್ತು ಬಂಧನ ಮಾಡಲಾಗಿದೆ ಅನ್ನೋದು ನಿಜಾನ? ಗುಜರಾತ್ ಸಮಾಚಾರ್ನ ವ್ಯವಸ್ಥಾಪಕ ಸಂಪಾದಕ ಮತ್ತು GSTVಯ ಮಾಲೀಕರಾದ ಶ್ರೇಯಸ್ ಶಾ ಅವರ ಪತ್ನಿ ಮತ್ತು ಗುಜರಾತ್ ಸಮಾಚಾರ್ನ ಮತ್ತೋರ್ವ ಸಂಪಾದಕಿ ಸ್ಮೃತಿ ಬೆನ್ ಏಪ್ರಿಲ್ 17ರಂದು ನಿಧನರಾಗಿದ್ರು. ಆಗ ಸ್ಮೃತಿ ಬೆನ್ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಜಾರಿ ನಿರ್ದೇಶನಾಲಯ ಶ್ರೇಯಸ್ ಶಾ ಅವರನ್ನ ವಿಚಾರಣೆಗೆ ಕರೀತಾ ಇತ್ತು. 20ರಿಂದ 25 ವರ್ಷಗಳಷ್ಟು ಹಳೆಯ ಪ್ರಕರಣದಲ್ಲಿ 1 ತಿಂಗಳ ಶೋಕಾಚರಣೆಯನ್ನು ಕಳೆದಿಲ್ಲದ ಹೊತ್ತಲ್ಲಿ ಆ ಕುಟುಂಬಕ್ಕೆ ಇಂಥದ್ದೊಂದು ತೊಂದರೆಯನ್ನ ಕೊಡಬೇಕಿತ್ತ? ಭ್ರಷ್ಟಾಚಾರವನ್ನ ತೊಡೆದು ಹಾಕೋಕೆ ಇಷ್ಟೊಂದು ಆತುರ ಇದೆಯಾ? ಗುಜರಾತ್ನ ಅತಿದೊಡ್ಡ ಪತ್ರಿಕೆಯ ಮಾಲೀಕರನ್ನ ಅಂತಹ ಸ್ಥಿತಿಯಲ್ಲಿ ಇರಿಸಬಹುದು ಅನ್ನೋ ಅಂಶದ ಬಗ್ಗೆ ಮೌನಕ್ಕಿಂತ ಹೆಚ್ಚಿನ ಭಯ ಇದೆ. ಎಲ್ಲ ದಾಳಿ ಮತ್ತು ವಿಚಾರಣೆಯ ನಂತರ ಏನೂ ಕಂಡು ಬಂದಿಲ್ಲ. ಆದ್ರಿಂದ ಅವರನ್ನ ಹಳೆಯ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಇದು ಪತ್ರಿಕೆಯ ಮಾಲೀಕರ ಬಂಧನದ ಪ್ರಕರಣ ಆಗಿರೋದ್ರಿಂದ ಬಂಧಿಸಿದ ತಕ್ಷಣ ಹೇಳಿಕೆ ಬರಬೇಕಿತ್ತು. ಪತ್ರಿಕೆಯ ಪ್ರಧಾನ ಸಂಪಾದಕ ಶ್ರೇಯಸ್ ಶಾ ದಾಳಿ ಮತ್ತು ಅವರ ಸಹೋದರನ ಬಂಧನವನ್ನ ರಾಜಕೀಯ ಸೇಡಿನ ಕೃತ್ಯ ಅಂತ ಹೇಳಿದ್ದನ್ನ ಹಿಂದೂಸ್ತಾನ್ ಟೈಮ್ಸ್ನ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ. 36 ಗಂಟೆಗಳ ದಾಳಿಯ ನಂತರ ಇಡಿ ಲಿಖಿತ ಸೂಚನೆ ಇಲ್ಲದೆ ಬಾಹುಬಲಿ ಶಾ ಅವರನ್ನ ಬಂಧಿಸಿದೆ ಅಂತ ಹೇಳಲಾಗಿದೆ. ಬಾಹುಬಲಿ ಶಾ ಮೇಲೆ ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ. ಇದು ಪ್ರಧಾನಿ ಮೋದಿ ಅವರ ರಾಜ್ಯದ ಪತ್ರಿಕೆ. ಅಲ್ಲವರು 13 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ತನ್ನ ತವರು ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅವರಿಗೆ ಕಾಣ್ತಾ ಇಲ್ವಾ? ಗುಜರಾತ್ನ ವಿರೋಧ ಪಕ್ಷದ ನಾಯಕರು ಪತ್ರಿಕೆಯ ವಿರುದ್ಧ ತೆಗೆದುಕೊಂಡ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನಲ್ಲಿ ಪತ್ರಿಕೋದ್ಯಮದ ಕತ್ತು ಹಿಸುಕುವ ಪ್ರಯತ್ನ ಇದಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ಶಾಸಕ ಚತುರ್ವೇದಿ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ನಿರ್ಭೀತ ಮತ್ತು ಪಕ್ಷಪಾತವಿಲ್ಲದ ಗುಜರಾತ್ ಸಮಾಚಾರವನ್ನ ನಿಗ್ರಹಿಸೋಕೆ
ಪ್ರಯತ್ನಿಸ್ತಾ ಇದೆ. 93 ವರ್ಷದ ಈ ಪತ್ರಿಕೆ ಸರ್ಕಾರದ ವಿರುದ್ಧ ಮಾತನಾಡ್ತಿದೆ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಟ್ವೀಟ್ ಮಾಡಿದ್ದಾರೆ. ಬಾಹುಬಲಿ ಶಾ ಅವರನ್ನ ಇಡಿ ಬಂಧಿಸಿರೋದು ತುಂಬಾ ನಾಚಿಕೆಗೇಡಿನ ಸಂಗತಿ. ನಾವು ಗುಜರಾತ್ ಸಮಾಚಾರಕ್ಕೆ ಬೆಂಬಲವನ್ನ ನೀಡ್ತೀವಿ. ಕಳೆದ 25 ವರ್ಷಗಳಿಂದ ಮೋದಿ ಶಾ ಅವರ ನೀತಿಗಳನ್ನ ಈ ಪತ್ರಿಕೆ ಟೀಕಿಸಿದ ರೀತಿಗೆ ಸೇಡನ್ನ ತೀರಿಸಿಕೊಳ್ಳುವ ಭಾವನೆಯೊಂದಿಗೆ ಈ ಕೃತ್ಯವನ್ನ ಎಸಗಲಾಗಿದೆ ಅಂತ ಗುಜರಾತ್ನ ಕಾಂಗ್ರೆಸ್ ಶಾಸಕ ಜಿಗ್ನೇಶ್ ಮೇವಾನಿ ಹೇಳಿದ್ದಾರೆ. ಮಾಧ್ಯಮಗಳ ಮೇಲಿನ ಇಂತಹ ದಾಳಿಗಳನ್ನ ಬಿಜೆಪಿ ವಿರೋಧ ಮಾಡೋದಿಲ್ವಾ? ಪಹಲ್ಗಾಮ್ ದಾಳಿಯ ನಂತರ ಹಿಂದಿಯ ಬಹಳ ದೊಡ್ಡ ಯೂಟ್ಯೂಬ್ ಚಾನೆಲ್ 4PM ಅನ್ನ ಮುಚ್ಚಲಾಯಿತು. ಆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋಕು ಕೂಡ ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಕೋರ್ಟ್ ತೀರ್ಪು ಪ್ರಕಟಿಸುವ ಮೊದಲು 4PM ಮೇಲಿನ ನಿಷೇಧವನ್ನ ತೆಗೆದುಹಾಕಲಾಯಿತು. ಆದರೆ ಚಾನೆಲ್ನ ಆದಾಯದ ಮೇಲೆ ಪರಿಣಾಮ ಬೀರ್ತು. ಅದರ ಲಕ್ಷಾಂತರ ವೀಕ್ಷಕರಿಗೆ ಸುದ್ದಿ ಸಿಗಲಿಲ್ಲ. ಇಂತಹ ಕ್ರಮದಿಂದ ಪತ್ರಿಕೆ ಮತ್ತು ಚಾನೆಲ್ ಅನ್ನ ಹೆದರಿಸೋದಲ್ಲದೆ ಅದರ ಲಕ್ಷಾಂತರ ಓದುಗರನ್ನು ಕೂಡ ಹೆದರಿಸಲಾಗ್ತಿದೆ. ಪಹಲ್ಗಾಮ್ ದಾಳಿಯ ನಂತರ ಗುಜರಾತ್ ಸಮಾಚಾರ್ನ ಟ್ವಿಟರ್ ಹ್ಯಾಂಡಲ್ ಅನ್ನ ಮುಚ್ಚಲಾಯಿತು. 2017ರಿಂದ 2025 ನಡುವೆ ಕನಿಷ್ಠ 8 ದೊಡ್ಡ ಮಾಧ್ಯಮ ಸಂಸ್ಥೆಗಳ ಮೇಲೆ ಇಡಿ, ಸಿಬಿಐ ಮತ್ತು ಐಟಿ ದಾಳಿ ಮಾಡಲಾಗಿದೆ. ದೈನಿಕ್ ಭಾಸ್ಕರ್, ಭಾರತ್ ಸಮಾಚಾರ್, ನ್ಯೂಸ್ ಲಾಂಡ್ರಿ, ದಿ ವೈರ್, ನ್ಯೂಸ್ ಕ್ಲಿಕ್, ಬಿಬಿಸಿ ಮತ್ತು ಎನ್ಡಿಟಿವಿ ಮೇಲೆ ದಾಳಿ ನಡೆದಿದೆ. 2017ರಲ್ಲಿ ಎನ್ಡಿಟಿವಿ ಮೇಲಿನ ದಾಳಿಯ ಬಗ್ಗೆ ಏನೆಲ್ಲ ಹೇಳಲಾಯಿತು, ಕೊನೆಯಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಿರಬಹುದು. ಸಿಬಿಐ ಹೈಕೋರ್ಟ್ಗೆ ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ. ಪ್ರಕರಣವನ್ನ ಮುಚ್ಚಲಾಯಿತು. ಆದ್ರೆ ಆ ನಡುವೆ ಎನ್ಡಿಟಿವಿ ಪ್ರಣಯ್ ರಾಯ್ ಕೈಯಿಂದ ತಪ್ಪೋಯ್ತು. ಅದು ಅದಾನಿ ತೆಕ್ಕೆಗೆ ಸೇರ್ತು. ಈಗ ಅದು ಮತ್ತೊಂದು ಮಡಿಲ ಮೀಡಿಯಾ ಆಗಿದೆ. ಅದು ಸ್ವತಂತ್ರ ಚಾನೆಲ್ ಆಗಿದ್ದಾಗ ಅದರಲ್ಲಿ ಹಲವು ಅಕ್ರಮಗಳು ಕಾಣ್ತಾ ಇದ್ವು, ದಾಳಿ ಆಗ್ತಾ ಇತ್ತು, ವಿಚಾರಣೆ ಆಗ್ತಾ ಇತ್ತು. ಆದ್ರೆ ಅದು ಮಡಿಲ ಮೀಡಿಯಾ ಆದ ಕೂಡಲೇ ಎಲ್ಲ ವಿಚಾರಣೆ ದಾಳಿ ನಿಂತೇ ಹೋಯ್ತು. ನ್ಯೂಸ್ ಕ್ಲಿಕ್ ನ ಸಂಪಾದಕರನ್ನ ಅಕ್ರಮವಾಗಿ ಬಂಧಿಸಲಾಯಿತು. ದೆಹಲಿ ಪೊಲೀಸರು ಮತ್ತು ಇಡಿ ಕೂಡ ದಾಳಿಯನ್ನ ಮಾಡಿವೆ. ಅಕ್ರಮವಾಗಿ ಬಂಧಿಸಲಾಗಿದೆ ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿದೆ. ಆದ್ರೆ ಅಷ್ಟರೊಳಗೆ ನ್ಯೂಸ್ ಕ್ಲಿಕ್ ವೆಬ್ಸೈಟ್ ಬಂದ್ ಆಗೋಯ್ತು. ಅದರ ಪತ್ರಕರ್ತರು ಕೆಲಸವನ್ನ ಕಳ್ಕೊಂಡ್ರು. ಈಗ ಇಡೀ ದೇಶದಲ್ಲಿ ಮಡಿಲ ಮೀಡಿಯಾದ ಬಗ್ಗೆ ಜನ ನಾಚಿಕೆ ಪಡ್ತಿರುವಾಗ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳುವ ಗುಜರಾತ್ನ ಪತ್ರಿಕೆಯ ವಿರುದ್ಧ ಇಷ್ಟು ದೊಡ್ಡ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮಡಿಲ ಮೀಡಿಯಾ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ. ಯಾಕೆ? ಈ ಸರ್ಕಾರದ ಮಡಿಲ ಮೀಡಿಯಾಗಳಾಗಿರುವ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲವೂ ಪರಿಪೂರ್ಣ ಆಗಿದೆಯಾ? ಟೀಕೆ ಪ್ರಜಾಪ್ರಭುತ್ವದ ಆತ್ಮ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಇದನ್ನ ನೆನಪಿಸ್ತಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಗುಜರಾತ್ ಸಮಾಚಾರ್ 93 ವರ್ಷಗಳ ಹಳೆಯ ಸಂಸ್ಥೆ. ವಿಮರ್ಶಕರನ್ನ ಬಂಧಿಸೋದು ಭಯಭೀತ ಸರ್ವಾಧಿಕಾರಿಯ ಮೊದಲ ಚಿಹ್ನೆ. ಬಿಜೆಪಿಯೊಂದಿಗೆ ರಾಜಿ ಮಾಡಿಕೊಳ್ಳದವರು, ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋರು ಜೈಲಿಗೆ ಹೋಗ್ಬೇಕಾಗತ್ತೆ. ಸರ್ಕಾರ ತನ್ನ ಸ್ವಂತ ಲಾಭಕ್ಕಾಗಿ ಸ್ವತಂತ್ರ ಮಾಧ್ಯಮದ ಮೇಲೆ ಒತ್ತಡ ಹೇರೋದು ಮತ್ತು ಬಳಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಖರ್ಗೆ ಹೇಳಿದ್ದಾರೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳನ್ನ ಗುರಿಯಾಗಿಸಲಾಗಿದೆ. ನಕಲಿ ಪ್ರಕರಣಗಳ ಹಿಂದೆ ನ್ಯಾಯಕ್ಕಾಗಿ ವರ್ಷಗಳ ಹೋರಾಟ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವಾಗ ಕೆಲಸ ಮುಗಿದಿರತ್ತೆ, ಸಂಸ್ಥೆನೇ ಬಂದ್ ಆಗಿರತ್ತೆ, ಅದರ ಪತ್ರಕರ್ತರು ಬೀದಿ ಬಿದ್ದಿರ್ತಾರೆ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಸಂಸ್ಥೆ ಪ್ರಕಾರ 2010ರಿಂದ ಭಾರತದಲ್ಲಿ 62 ಪತ್ರಕರ್ತರನ್ನ ಜೈಲಿಗೆ ಕಳಿಸಲಾಗಿದೆ, 47 ಪತ್ರಕರ್ತರನ್ನ ಕೊಲ್ಲಲಾಗಿದೆ. ವರದಿಯೊಂದರಲ್ಲಿ 400ಕ್ಕೂ ಹೆಚ್ಚು ಪತ್ರಕರ್ತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನ ಅಧ್ಯಯನ ಮಾಡಲಾಗಿದೆ. ಪತ್ರಕರ್ತರ ವಿರುದ್ಧ ದಾಖಲಾಗಿರುವ 244 ಪ್ರಕರಣಗಳಲ್ಲಿ 65%ಕ್ಕಿಂತ ಹೆಚ್ಚು ಪ್ರಕರಣಗಳು 2023ರ ಅಕ್ಟೋಬರ್ 30ರ ವೇಳೆಗೆ ಪೂರ್ಣಗೊಂಡಿಲ್ಲ. 40% ಪ್ರಕರಣಗಳಲ್ಲಿ ಪೊಲೀಸರು ತನಿಖೆಯನ್ನ ಪೂರ್ಣಗೊಳಿಸಲಿಲ್ಲ. ಕೇವಲ 16% ಪ್ರಕರಣಗಳಲ್ಲಿ ಮಾತ್ರ ಪ್ರಕರಣ ಇತ್ಯರ್ಥವಾಗಿದೆ. 6% ಪ್ರಕರಣಗಳಲ್ಲಿ ಅಂತಿಮ ತೀರ್ಪು ಬಂದಿದೆ. ದೊಡ್ಡ ನಗರಗಳಿಗಿಂತ ಸಣ್ಣ ನಗರಗಳ ಹೆಚ್ಚಿನ ಪತ್ರಕರ್ತರು ಕಾನೂನಿನ ಜಾಲದಲ್ಲಿ ಸಿಲುಕೊಂಡಿದ್ದಾರೆ. ಅವರಿಗೆ ಈ ಹೋರಾಟ ಹಸಿವಿನ ಹೋರಾಟವಾಗಿದೆ. ಪ್ರಕರಣದ ವಿರುದ್ಧ ಹೋರಾಡಿ ಅವರು ತಮ್ಮ ಉದ್ಯೋಗವನ್ನು ಕೂಡ ಕಳೆದುಕೊಳ್ತಾರೆ. ಅಂದ್ರೆ ಅವರ ಜೀವನೋಪಾಯಕ್ಕೆ ಕೊಡಲಿ ಏಟು ಬಿದ್ದಿರತ್ತೆ. ಅವರ ಕುಟುಂಬ ಹತಾಶವಾಗಿ ಬೀದಿಗೆ ಬೀಳತ್ತೆ. ಸುಪ್ರೀಂ ಕೋರ್ಟ್ ನಿಂದ ಪರಿಹಾರ ಸಿಗತ್ತೆ, ಆದ್ರೆ ಹೆಚ್ಚಿನ ಪತ್ರಕರ್ತರು ಅಲ್ಲಿಗೆ ತಲುಪೋಕೆ ಸಾಧ್ಯ ಆಗ್ತಿಲ್ಲ. ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ನ್ಯಾಯಕ್ಕಾಗಿ ನಡೆಯುವ ಸಣ್ಣ ಪತ್ರಕರ್ತರ ಹೋರಾಟವನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. 10 ವರ್ಷಗಳಿಗೂ ಹೆಚ್ಚು ಸಮಯ ಕಳೆದಿದೆ. ಈ ದಾಳಿ ತನಿಖೆಯ ಪ್ರಕ್ರಿಯೆ ನಿಲ್ತಾನೆ ಇಲ್ಲ. ಪತ್ರಕರ್ತರನ್ನ ಎಲ್ಲಾ ಹಂತಗಳಲ್ಲೂ ಬೆದರಿಸಲಾಗುತ್ತೆ. ತಮ್ಮದೇ ಆದ ಚಾನೆಲ್ ಅನ್ನ ಪ್ರಾರಂಭಿಸಿ ಏನನ್ನಾದ್ರೂ ಹೇಳೋಕೆ ಪ್ರಯತ್ನಿಸ್ತಿರೋರನ್ನು ಕೂಡ ಬೆದರಿಸಲಾಗುತ್ತೆ. ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಮುಚ್ಚಲಾಗುತ್ತೆ. ಸಣ್ಣ ನಗರಗಳಲ್ಲಿ ಅವರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಲಾಗ್ತಿದೆ ಮತ್ತು ರಾಜಕೀಯ ಗುಂಪುಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಮೇಲೆ ದಾಳಿ ಮಾಡುತ್ತೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಈಗಿನ ಸ್ಥಿತಿ. ಗುಜರಾತ್ ಸಮಾಚಾರ್ ಮೇಲಿನ ದಾಳಿ ಮತ್ತೊಂದು ದಾಳಿನೇ ಹೊರತು ಕೊನೆಯದ್ದಲ್ಲ. ಇದೇ ರೀತಿಯ ದಾಳಿಗಳು ವಿರೋಧ ಪಕ್ಷದ ಮೇಲೇನೂ ಆಗ್ತಾ ಇರತ್ತೆ. ಭ್ರಷ್ಟಾಚಾರವನ್ನ ತೊಡೆದು ಹಾಕುವುದು ಅವರ ಉದ್ದೇಶ ಅಲ್ಲ. ಪ್ರಶ್ನೆಗಳನ್ನ ಕೇಳುವ ಪ್ರತಿಯೊಬ್ಬರನ್ನ ದೂರವಿಡೋದು ಅವರ ಉದ್ದೇಶ ಅಂತ ಈಗ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ. ಮಡಿಲ ಮೀಡಿಯಾ ಏನು, ನಿಜವಾದ ಮೀಡಿಯಾ ಏನು ಅಂತ ಈಗ ಸಾರ್ವಜನಿಕರಿಗೆ ತಿಳಿತಾ ಇದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.